ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 9ನೇ ವಾರ ಮೊದಲನೇ ಟಾಸ್ಕ್ ಮಣ್ಣಿನ ಅಸ್ತ್ರ. ಬೆಳಿಗ್ಗೆ ಪ್ರೋಮೋ ನೋಡಿತೀರಾ, ಆ ಪ್ರೋಮೋದಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ರೀತಿ ಎಲ್ಲ ಫೈಟ್ ಆಗಿದೆ ಅಂತ. ಇಲ್ಲಿ ಮುಖ್ಯವಾಗಿ ಯುವರಾಣಿ ಟಾಸ್ಕ್ ಆಡಂಗಿಲ್ಲ, ಯುವರಾಜ ಟಾಸ್ಕ್ ಆಡಂಗಿಲ್ಲ, ಮಹಾರಾಜ ಟಾಸ್ಕ್ ಆಡಂಗಿಲ್ಲ. ಕೇವಲ ಅಲ್ಲಿನ ಪ್ರಜೆಗಳ ಮಾತ್ರ ಟಾಸ್ಕ್ ಆಡಬೇಕು. ಬೆಳಗಿನ ಪ್ರೋಮೋ ಗಮನಿಸಿದಾಗ ಯಾವ ರೀತಿಯಾದ ಒಂದು ಫಿಸಿಕಲ್ ಆಗ್ತಾ ಇದೆ, ಯಾವ ರೀತಿ ಅಟ್ಯಾಕ್ ಆಗ್ತಾ ಇದೆ. ಆ ಮಣ್ಣಿನ ಅಸ್ತ್ರದಲ್ಲಿ ಟಾಸ್ಕ್ ನೋಡಿರ್ತೀರಾ, 3 ಪೈಪ್ ಕೊಟ್ಟಿರ್ತಾರೆ. ಆ ಪೈಪ್ ಇಂದ ಮಣ್ಣು ಬರುತ್ತೆ, ಅದನ್ನ ತಗೊಂಡು ಅಲ್ಲಿನ ಒಂದು ರಾಜ್ಯದ ಲಾಂಛನ ನಾವು ಒಂದು ಪ್ರಿಂಟ್ ಮಾಡ್ಬೇಕು ಆ ಮಣ್ಣಿನ ಒಂದು. ಆದ್ರಿಂದ ಆ ಟೈಮಲ್ಲಿ ತುಂಬಾ ಫಿಸಿಕಲ್ ಆಗಿದೆ. ಅಲ್ಲಿನ ಕೆಲವು ಸಾಮಾನುಗಳು ಮುರಿದೋಗಿವೆ. ಅದಾದ್ಮೇಲೆ ನಮ್ಮ ಕೆಲವು ಮನುಷ್ಯರಿಗೆ ಸ್ವಲ್ಪ ಗಾಯಗಳು ಆಗಿವೆ ಅಂತ ಒಂದು ಮಾಹಿತಿ ಇದೆ. ಮತ್ತೆ ಈ ಟಾಸ್ಕ್ ಗೆದ್ದಿದ್ ಯಾರು, ಯಾರಿಗೆಲ್ಲ ಪಾಯಿಂಟ್ ಸಿಕ್ಕಿದಾವೆ, ಈ ಟಾಸ್ಕ್ ಗೆದ್ರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಬೇರೆ ಆಗ್ತಾರೆ. ಅಲ್ಲಿರೋ ಒಂದು ಟೀಮು, ಯುವರಾಣಿ ಟೀಮ್ ಆಗ್ಲಿ, ಮಹಾರಾಜ ಟೀಮ್ ಆಗ್ಲಿ, ಮತ್ತೆ ಟಾಸ್ಕ್ ಗೆದ್ದಿದ್ ಯಾರಂತ ತುಂಬಾ ಕುತೂಹಲ ಇರುತ್ತೆ. ಒಂದು ಅಪ್ಡೇಟ್ ಸಿಗ್ತಾ ಇದೆ. ಆ ಅಪ್ಡೇಟ್ ಯಾರು ಗೆದ್ದಿದ್ದಾರೆ ಅಂತೆಲ್ಲ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರು ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ಟಾಸ್ಕ್ ಅಂತ ಬಂದಾಗ ಮಣ್ಣಿನ ಅಸ್ತ್ರ ಯುವರಾಣಿ ಟೀಮ್ ಅಲ್ಲಿ ನಮ್ಮ ರಜತ್, ಶಿಶಿರು, ಹನುಮಂತು, ಚೈತ್ರ, ಶೋಭಾ ಶೆಟ್ಟಿ ಇದ್ದಾರೆ. ಮಹಾರಾಜ ಟೀಮ್ ಅಂತ ಬಂದಾಗ ತ್ರಿವಿಕ್ರಮ್ ಅವರು, ಧನ್ರಾಜ್ ಅವರು, ನಮ್ಮ ಗೋಲ್ಡ್ ಸುರೇಶ್ ಅವರು, ಗೌತಮಿ, ಐಶ್ವರ್ಯ ಈ ಟೀಮ್ ಅಲ್ಲಿ ಇದ್ದಾರೆ. ಮತ್ತೆ ಈ ಟೀಮ್ ಅಲ್ಲಿ ಗೆದ್ದಿದ್ ಯಾರು ಅಂತ ನೋಡೋದಾದ್ರೆ ಸಿಕ್ಕಿದೆ. ಈ ಅಪ್ಡೇಟ್ ಏನಂದ್ರೆ ಖಂಡಿತವಾಗ್ಲೂ ನಮ್ಮ ಮಹಾರಾಜರ ಟೀಮ್ ಈ ಟಾಸ್ಕ್ ಅನ್ನು ಗೆದ್ದು ಕ್ಯಾಪ್ಟನ್ ಕಂಟೆಂಡರ್ಗೆ ಮೊದಲ ಹೆಜ್ಜೆ ಇಟ್ಟಿದೆ ಇವರ ಟೀಮ್ ಅಂತ ಹೇಳ್ಬೋದು. ಟೀಮ್ ಅಲ್ಲಿ ಯಾರಿದೆ ಅಂತ ಮೊದಲ ಹೇಳಿದೆ, ಭವ್ಯ, ನಮ್ಮ ತ್ರಿವಿಕ್ರಮ್, ಭವ್ಯ, ಸುರೇಶ್, ಅದಾದ್ಮೇಲೆ ಧನ್ರಾಜು, ಗೌತಮಿ, ಐಶ್ವರ್ಯ ಇವರ ಟೀಮ್ ಗೆದ್ದಿದೆ. ಅಂದ್ರೆ ಮಹಾರಾಜ ಮಂಜಣ್ಣರ ಟೀಮು ಈ ವಾರದ ಮೊದಲ ಟಾಸ್ಕ್ ಗೆದ್ದಿದೆ ಅಂತ ಹೇಳಿ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸ್ತಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ